ಶಿವಣ್ಣ ಕ್ಷಮೆ ಕೇಳಿಸ್ಲಿ. ದೊಡ್ಡ ಮನೆ ಯಾರು ಕ್ಷಮೆ ಕೇಳಿಸ್ಬೇಕು? ಶಿವಣ್ಣ ಯಾರದ್ದು? ಕಮಲ್ ಹಾಸನ್ ಕಡೆ. ಫಸ್ಟ್ ಆಫ್ ಆಲ್ ಅವ್ರು ಹೇಳಿರೋದೇ ತಪ್ಪು ಅಂತ ಹೇಳಿಲ್ಲ ಅವ್ರು ಇನ್ನೂ. ಹೌದು, ಅದನ್ನೇ ಹೇಳಿಲ್ಲ ಅವರು. ಅಭಿಮಾನ ಇನ್ನೇನು ಕ್ಷಮೆ ಕೇಳೋದವರು ಕೇಳಿಸೋದು ಒಂದು. ಎರಡನೇದು, ಕಮಲ್ ಹಾಸನ್ ಬಂದ್ಬಿಟ್ಟು ಶಿವರಾಜ್ ಕುಮಾರ್ ಮಾತು ಕೇಳ್ಬಿಟ್ಟು ಕ್ಷಮೆ ಕೇಳ್ಬಿಡ್ತಾರೆ. ಸುಮ್ಮನೆ ರೀ, ಶಿವರಾಜ್ ಕುಮಾರ್ ಪಾಪ ಅಷ್ಟು ದೊಡ್ಡವ್ರು ಅಲ್ರಿ ಕಮಲ್ ಹಾಸನ್ ಮುಂದೆ, ಭಾಳ ಸಣ್ಣವರು, ಅದಕ್ಕೆ ಅವ್ರು ಸುಮ್ಮನಿರೋದು. ಅಲ್ಲಿ ಏನು ಹೇಳಲೇ ಇಲ್ಲ. ದೊಡ್ಡವ್ರ ಮುಂದೆ ನಾನು ಯಾಕಪ್ಪ ಸಣ್ಣವನು ಅನ್ಕೊಂಡು ಸುಮ್ಮನಿದ್ದಾರೆ ಪಾಪ, ಏನು ರಿಯಾಕ್ಟ್ ಮಾಡಿ. ಏನಕ್ಕೆ ಈಗಲೂ ಹೇಳ್ತೀನಿ, ಯು ಕ್ಯಾನ್ ನಾಟ್ ಎಸ್ಕೇಪ್. ನಿಮ್ಮ ಭಾವನೆ ಸಾವಿರ ಇರ್ಬೋದು, ಭಾಷೆ ವಿಚಾರದಲ್ಲಿ ಇರೋದು ಮೂರೇ ಪದ, ಹೌದು ಈ ವ್ಯಕ್ತಿ ತಪ್ಪು. ಅದಕ್ಕೆ ಪೋಣಿಸಕ್ಕೆ, ತುಪ್ಪಸವರಕ್ಕೆ, ತಿಪ್ಪೆ ಸಾರ್ಸಕ್ಕೆ ಟ್ರೈ ಮಾಡಬೇಡಿ ಯಾರುವೆ. ಸೊ ದಿಮಾಕು ಮತ್ತು ಕೊಬ್ಬಲ್ಲಿ ಮೆರಿತಾ ಇರುವಂತಹ ಕಚಡ ಪ್ರೀತಿಯಿಂದ ಹೇಳಿದ್ದಪ್ಪ, ಬೇಜಾರು ಮಾಡ್ಕೋಬೇಡಿ ಯಾರುವೆ. ಕಮಲ್ ಹಾಸನ್ ಕಂತ್ರಿ ಮತ್ತು ಕೋತಿ ಕಮಂಗಿ ಇದಾನಲ್ಲ, ಪ್ರೀತಿಯಿಂದ, ಕೋಪದಿಂದ, ಅಂದರೆ ಕೋಪ ಅಲ್ಲ, ಅದೇನು ನನ್ನ ಸುಮ್ಮನೆ ಪ್ರೀತಿಯಿಂದ ಹೇಳ್ತಾ ಇರೋದು. ಹೌದಲ್ಲ, ಅವ್ರು ಪ್ರೀತಿಯಿಂದ ನಮಗೆ ಮೇಳಿದಾರಲ್ವ. ಹೌದು, ನಾವು ಪ್ರೀತಿಯಿಂದ ಹೇಳ್ತಾ ಇದ್ವಿ. ಇಲ್ಲಿ ಬಂದಾಗ ಕ್ಯಾಕರ್ಸ್ ಹೋಗಿಬೇಕು ಅಂತ ನನಗೆ ಭಾಳ ಆಸೆ ಆಗ್ತಾ ಇದೆ ಪ್ರೀತಿಯಿಂದ ಅಂತ ಹೇಳೋದು. ಹಾಗಾಗಿ ಅದಿದ್ದಾಗ ಶಿವರಾಜ್ ಕುಮಾರ್ ಅಂತವರು ನಿಮ್ಮ ಪ್ರೀತಿ ಎಲ್ಲಿದೆ ಅನ್ನೋದನ್ನು ತೋರಿಸಲೇಬೇಕು. ಯು ಹ್ಯಾವ್ ನೋ ಆಪ್ಷನ್ ನನ್ನ ಪ್ರಕಾರದಲ್ಲಿ. ಒಂದು ವೇಳೆ ನನಗೆ ಆಪ್ಷನ್ ಇದೆ ಅಂತ ನೀವು ಪರಿಭಾವಿಸೋದಾದರೆ ನಿಮ್ಮ ಆಯ್ಕೆ ನಿಮಗಿದೆ, ನೀವು ನನ್ನ ಅದನ್ನು ತಪ್ಪು ಅಂತ ಹೇಳೋದೇ ಇಲ್ಲ, ತಗೊಳ್ಳಿ ಆಯ್ಕೆನ. ಮತ್ತು ಈ ದಿಮಾಕು ಮತ್ತು ಕೊಬ್ಬಿನ ಗೂಳಿ ಏನಿದೆ ಇದು ತಮಿಳ್ನಾಡಲ್ಲಿ, ಅಲ್ಲಿಂದ ಇಲ್ಲಿಗೆ ಬಂದಾಗ ಏನು ಪಾಠ ಕಲಿಸ್ಬೇಕೋ ಅದು ಕಲಿಸ್ಬೇಕು ಆ ಕೊಬ್ಬಿಗೆ. ಹಾಗೆ ಈ ಕೊಬ್ಬಿನ ಗೂಳಿಗೆ ಬೆಂಬಲವನ್ನು ಪ್ರತ್ಯಕ್ಷ ಪರೋಕ್ಷವಾಗಿ ತೋರುವ ಎಲ್ಲರಿಗೂ ಕರ್ನಾಟಕದಲ್ಲಿ ನಾಡದ್ರೋಹಿಯ ಪಟ್ಟವನ್ನು ಕಟ್ಟಲೇಬೇಕು.